ವೀಕ್ಷಕರೇ, ಈ ಕಥೆಯನ್ನು ನೋಡುತ್ತಿರುವವರಿಗೆಲ್ಲರಿಗೂ ಒಂದು ಮನವಿಯನ್ನು ಮಾಡುತ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡುತ್ತಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಅದು ತುಂಬ ಮಾತಾಡ್ತಾ ಇದೆಯಾ, ನಾನು ನಿಮ್ಮನ್ನು ನಂಬಿದ್ದೆ, ಅದೇ ತಪ್ಪಾಯಿತು. ಈಗ ಇಷ್ಟೆಲ್ಲ ತಿಳಿದ ಮೇಲೆ ನಿಮ್ಮನ್ನು ಉಳಿಸ್ತೀನಿ ಅಂತ ಅಂದುಕೊಂಡಿದ್ರೆ ಅದು ನಿನ್ನ ತಪ್ಪು. ಎಲ್ಲಿದ್ದೀಯಾ ಹೇಳು, ನಾನೇ ಬರ್ತೀನಿ. ಮನೆ ಹಾಳ ಅಂತ ಹೇಳಿದಾಗ ನಿನ್ನನ್ನು ನಿನ್ನ ತಮ್ಮಂದಿರು ನಾವು ಇರುವ ಜಾಗಕ್ಕೆ ಬರೋದಕ್ಕೆ ಆಗಲ್ಲ. ಇಲ್ಲಿಗೆ ಬರಬೇಕಾದರೆ ನಿನ್ನ ಮಕ್ಕಳು ಅವರು ಬರಲಿ. ನೀನೇನಾದರೂ ಪೊಲೀಸ್ ಕಂಪ್ಲೇಂಟ್ ಅಂತ ಹೋದೆ ನಿನ್ನ ಈ 3 ಜನ ಜೀವ ಆಗಲೇ ಮುಲಾಜಿಲ್ಲದೆ ಹೋಗುತ್ತೆ ಅಂತಾನೆ. ನನ್ನ ಮಕ್ಕಳು ಯಾಕೋ ನಾನೇ ಬರ್ತೀನಿ ಹೇಳು, ಎಲ್ಲಿದ್ದೀಯಾ ಅಂತ ಹೇಳು, ಬರ್ತೀನಿ ಅಂದಾಗ ನೀನು ಬಂದು ಏನು ಮಾಡ್ತೀಯ? ನೀನು ಅಲ್ಲಿದ್ದೆ ಏನಾಯ್ತೋ ಏನೋ ಅಂತ ಒದ್ದಾಡ್ತಾನೆ ಇರಬೇಕು ವಿಕ್ರಮ್. ನೀನು ಬಂದರೆ ನಿನ್ನ ಅಪ್ಪ ಅಮ್ಮನನ್ನು ನಿನ್ನ ಹೆಂಡತಿಯನ್ನು ಯಾರು ಸಮಾಧಾನ ಮಾಡ್ತಾರೆ? ಮನಸ್ವಿಗೆ ಹೇಳು, ನಮ್ಮದು ಅವಳ ಕೊನೆಯ ಭೇಟಿ ಎಲ್ಲಿ ಆಗಿತ್ತು ಅಲ್ಲಿಗೆ ಬರೋದಕ್ಕೆ ಹೇಳು. ಇನ್ನರ್ಧ ಗಂಟೆ ಅಷ್ಟೇ ಟೈಮ್, ಆಮೇಲೆ ನಿನ್ನ ಮಕ್ಕಳು ಸಿಗೋಲ್ಲ, ನಾವು ಕೂಡ ಸಿಗೋಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಮತ್ತೆ ವಿಕ್ರಮ್ ಕಾಲ್ ಮಾಡಿದರೆ ಮಧು ಅಟೆಂಡ್ ಮಾಡೋಲ್ಲ. ಎಲ್ಲರೂ ಅವರ ಹತ್ತಿರ ಓಡಿ ಬರ್ತಾರೆ. ಏನಾಯ್ತು, ಯಾಕೆ ಹೀಗೆ ಟೆನ್ಷನ್ನಲ್ಲಿ ಇದ್ದೀರಾ ಅಂತ ಕೇಳಿದಾಗ ಅವರಿಗೆ ಹೇಳುವುದು ಬಿಡುವೋ ಗೊತ್ತಾಗುತ್ತಿಲ್ಲ. ಜನ ಎಲ್ಲರೂ ಎದ್ದು ನಿಂತಿದ್ದಾರೆ. ಆಗ ಜೈ ಮತ್ತು ವಿನೋದ್ ಅರವಿಂದ್ ಮತ್ತು ದಾಂಡಿಗರನ್ನು ಕರೆದು ತಂದಿದ್ದಾರೆ. ಅಣ್ಣ, ಇವರನ್ನು ಕಂಬಕ್ಕೆ ಕಟ್ಟೋಣ ಅಂದಾಗ ವಿಕ್ರಮ್ ಏನು ಹೇಳುವುದು ಅಂತ ಯೋಚಿಸುತ್ತಾ ನಿಂತಿದ್ದಾರೆ. ಏನಾಯ್ತಣ್ಣ, ಯಾಕೆ ಗಾಬರಿಯಲ್ಲಿದ್ದೀಯಾ ಅಂದಾಗ ಆ ಮಧು ಕಾಲ್ ಮಾಡಿದ್ದ ಅಂತ ನಡೆದ ವಿಷಯವನ್ನು ಹೇಳಿದರೆ ಎಲ್ಲರೂ ಬಾಯಿಯ ಮೇಲೆ ಕೈ ಇಟ್ಟುಕೊಳ್ತಾರೆ. ಆಗ ಎಲ್ಲರ ದೃಷ್ಟಿ ಮನಸ್ವಿಯ ಮೇಲೆ ಇದ್ದರೆ ಕೌಸಲ್ಯ, ಸುಕನ್ಯಾ, ಪದ್ಮಿಯ ಕಣ್ಣಲ್ಲಿ ನೀರು ಹರಿಯುತ್ತಿದೆ. ಚಿರಾಗ್ ವಿಚಿತ್ರವಾಗಿ ಎಲ್ಲರ ಕಡೆ ನೋಡಿದರೆ ಗಜ ಚಿರುವಿನ ಕೈ ಹಿಡಿದು ಧೈರ್ಯ ಹೇಳಲು ನೋಡ್ತಾನೆ. ಆಗ ಏನು ಮಾಡೋದು ಜಾಹ್ನವಿ, ಕೊನೆ ಸಲ ಭೇಟಿಯಾಗಿದ್ದ ಜಾಗಕ್ಕೆ ಬರೋದಕ್ಕೆ ಹೇಳು ಅಂದಿದ್ದಾನೆ. ಆದರೆ ಮನಸ್ವಿಯ ಜಾಹ್ನವಿ ಅಂತ ಹೇಗೆ ನಂಬೋದು? ಇನ್ನರ್ಧ ಗಂಟೆಯಲ್ಲಿ ಹೋಗಲಿಲ್ಲ ಅಂದರೆ ಆ 3 ಹುಡುಗರನ್ನು ನೋಯಿಸುತ್ತಾ ನಾನು ಬರ್ತೀನಿ ಅಂತ ಕೇಳಲಿಲ್ಲ ಅಂದಾಗ ಆ 3 ಜನ ಹುಡುಗರನ್ನು ಸಾಯಿಸುತ್ತಾನೆ. ನಾನು ಬರ್ತೀನಿ ಅಂದರೂ ಕೇಳಲಿಲ್ಲ ಅಂದಾಗ ಅಣ್ಣ, ತಡ ಮಾಡುವುದು ಬೇಡ, ಪೊಲೀಸ್ರವರನ್ನು ಈಗಲೇ ಕರೆಸಿ ಬಿಡೋಣ ಅಂತಾನೆ ಜೈ. ಇಲ್ಲಿಗೆ ಅವರು ಬರುವಷ್ಟರಲ್ಲಿ ತುಂಬ ತಡವಾಗುತ್ತೆ ಅಂತ ವಿನೋದ್ ಕೈ ಹೊಸೆದುಕೊಂಡರೆ ಕೌಸಲ್ಯರವರು ಶರ್ಮಿಳಾ ಕೆನ್ನೆಗೆ ಒಂದು ಹೊಡೆಯುತ್ತಾರೆ. ನನ್ನ ಮನೆಗೆ ಪೀಡೆಯಾಗಿ ಬಂದ್ಯಲ್ಲೇ ನೀನು, ನಿನ್ನ ಅಣ್ಣಂದಿರು ನನ್ನ ಮನೆ ಹಾಳು ಮಾಡೋಕೆ ನಿಂತಿದ್ದಾರೆ ಅಂದಾಗ ನನ್ನ ಅಣ್ಣಂದಿರ ಬಗ್ಗೆ ಗೊತ್ತಾಗಿಯೂ ಕೂಡ ಹೀಗೆ ಮಾತಾಡ್ತೀರಾ? ಅವರು ಯಾವತ್ತೂ ಹೆದರೋಲ್ಲ, ಸೋಲೋರು ಅಲ್ಲ. ನಿಮಗೆಲ್ಲ ಒಂದು ಗತಿ ಕಾಣಿಸಿದ ಮೇಲೆ ಮಾತಾಡ್ತೀನಿ ಅಂತ ಶರ್ಮಿಳಾ ಹೇಳಿದರೆ ಸುಕನ್ಯಾ ಇನ್ನೊಂದು ಕೆನ್ನೆಗೆ ಬಾರಿಸ್ತಾರೆ. ಇಷ್ಟು ದಿನ ಆ ಮನೆಯಲ್ಲಿ ಅನ್ನ ತಿಂದಿದ್ದೀಯ, ನಿನಗೆ ನಿಯತ್ತೇ ಇಲ್ವಾ ಅಂತಾರೆ. ಅತ್ತಿಗೆ, ಅವಳನ್ನು ಆಮೇಲೆ ವಿಚಾರಿಸಿಕೊಳ್ಳೋಣ ಅಂತ ವಿನೋದ್, ಈಗೇನು ಮಾಡೋದು ಅಣ್ಣ, ಆ ಮಕ್ಕಳ ಜೀವದ ಪ್ರಶ್ನೆ ಅಂತ ಕೇಳ್ತಾರೆ. ಮಕ್ಕಳ ಜೀವಕ್ಕೇನು ಆಗಲ್ಲ, ಜಾಹ್ನವಿ ರಾಮಚಂದ್ರರೇ ಹೋಗಿ ಕರೆದುಕೊಂಡು ಬರುತ್ತಾರೆ ಅಂತ ಮಾರಿಯಮ್ಮನ್ ದೇವಸ್ಥಾನದ ಪೂಜಾರಿ ಹೇಳ್ತಾರೆ. ಎಲ್ಲರೂ ಅವರ ಕಡೆಯೇ ನೋಡಿದಾಗ ಜಾಹ್ನವಿ ರಾಮ ಒಂದು ಸಲ ಯಾಮಾರಿ ನಿಮ್ಮ ಜೀವವನ್ನೇ ಕೊಟ್ಟು ಬಂದಿದ್ದಾರೆ. ಈಗ ನಿಮ್ಮ ಮಾತನ್ನು ನಡೆಸುವ ಕಾಲ ಬಂದಿದೆ. ಪಾಪಿಗಳನ್ನು ಉಳಿಸಬೇಡಿ. ನಾವೆಲ್ಲ ಮಾರಿಯಮ್ಮನ ಜಾತ್ರೆಗೆ ಅಣಿ ಮಾಡ್ತೇವೆ. ನಾಳೆಯೇ ಊರ ಹಬ್ಬ. ಇವತ್ತು ದುಷ್ಟರನ್ನು ಕೊಂದು ನಾಳೆ ಸಂತೋಷದಿಂದ ಹಬ್ಬ ಮಾಡೋಣ. ವಿಕ್ರಮ್ ಜೈ ಹಬ್ಬಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿ ಅಂದಾಗ ಸ್ವಾಮಿಗಳೇ, ನೀವು ಕೂಡ ಹೀಗೆ ಹೇಳ್ತಾ ಇದ್ದೀರಾ ಅಂತಾನೆ ವಿಕ್ರಮ್. ಹೌದು, ನಾನೇ ಹೇಳ್ತಾ ಇರೋದು. ಮನಸ್ವಿಯ ಜಾಹ್ನವಿ, ಚಿರಾಗ್ನೆ ರಾಮಚಂದ್ರ ಅವರ ಕೊಲೆಯಾದ ಮೇಲೆ ಮರು ಜನ್ಮ ಪಡೆದಿದ್ದಾರೆ. ನಿನ್ನ ಉಳಿದ ಮಕ್ಕಳು ಕೂಡ ಆ ದಿನ ಜಾಹ್ನವಿ ಜೊತೆ ಸತ್ತ ಮಕ್ಕಳೇ. ನಿಮ್ಮ ವಂಶದಲ್ಲಿ ಹುಟ್ಟಿರೋದು. ಈಗ ಅವರೆಲ್ಲ ಕಾಯ್ತಾ ಇರೋದು ಇದೇ ದಿನಕ್ಕೋಸ್ಕರ. ಮಾಡಿದ್ದುಣ್ಣೋ ಮರಾಯ ಅಂತ ಮಾತು ಕೇಳಿಲ್ವಾ ಅಂದು ಮನಸ್ವಿ ಮತ್ತು ಚಿರಾಗ್ ಕಡೆ ನೋಡ್ತಾರೆ. ಅವರಿಬ್ಬರು ಇನ್ನೂ ಅನುಮಾನದಿಂದಲೇ ನೋಡ್ತಾ ಇದ್ದಾರೆ. ಪೂಜಾರಿಯವರು ನಗುತ್ತಾ ಅವರಿಬ್ಬರ ತಲೆಯ ಮೇಲೆ ಕೈ ಇಟ್ಟು, ದುಷ್ಟರ ಸಂಹಾರ ಆಗೋವರೆಗೂ ನಿಮಗೆ ಕಳೆದ ಜನ್ಮದ ನೆನಪುಗಳು ಬರಲಿ ಅಂತ ಮನದಲ್ಲೇ ಅಂದುಕೊಂಡವರು ನಿಮಗಾಗಿ ಕಾಯ್ತಾ ಇರ್ತೀನಿ ಅಂದವರೇ ಜನರನ್ನು ಬನ್ನಿ ನಾವು ಹೋಗೋಣ, ಬೇಕಾದಷ್ಟು ತಯಾರಿ ಮಾಡಬೇಕು ಅಂತಾರೆ. ಎಲ್ಲರೂ ವಿಕ್ರಮ್ ಮನೆಯವರಿಗೆ ನಮಸ್ಕಾರ ಮಾಡುತ್ತಾ ಅಲ್ಲಿಂದ ಹೊರಡುತ್ತಾರೆ. ವಿಕ್ರಮ್ ರವರಿಗೆ ಯಾವುದನ್ನು ನಂಬುವುದು ಬಿಡುವುದು ಗೊತ್ತಾಗುತ್ತಿಲ್ಲ. ಜೊತೆಗೆ ಎಲ್ಲ ಮಕ್ಕಳನ್ನು ಕಳುಹಿಸಿ
ಹೇಗೆ ಸಮಾಧಾನದಿಂದ ಇರೋದು ಅಂತ ನೊಂದುಕೊಂಡರೆ ಮನಸ್ವಿ ಜಾಹ್ನವಿಯ ಪ್ಯಾಂಟ್ ಶರ್ಟ್ ಹಾಕಿ ಕೂದಲನ್ನು ಮೇಲಕ್ಕೆ ಎತ್ತಿ ಕಟ್ಟಿ ಹೊರಗೆ ಬರುತ್ತಾಳೆ. ಎಲ್ಲರೂ ರೆಡಿಯಾಗಿ ನಿಂತಿದ್ದಾರೆ. ಬಿಗ್ ಪಪ್ಪ, ಹೆದರಬೇಡಿ, ನಾವು ಹೀಗೆ ಹೋಗಿ ಹಾಗೆ ಬರ್ತೀವಿ, ಅಲ್ಲಿಯವರೆಗೂ ಸಮಾಧಾನದಿಂದ ಇರಿ ಅಂತ ವಿಸ್ಮಯ ಹೇಳುತ್ತಾ, ಪಪ್ಪ, ಈ ದಾಂಡಿಗರನ್ನು ಇಲ್ಲೇ ಕಟ್ಟು ಹಾಕಿ, ಬಂದ ಮೇಲೆ ಇವರಿಗೆ ಒಂದು ಗತಿ ಕಾಣಿಸೋಣ, ಆ ಅರವಿಂದನ್ನು ಮಾತ್ರ ಕಾರಿನಲ್ಲಿ ಕೂರಿಸಿ ಅಂದು ಎಲ್ಲರೂ ಹೊರಡಲು ಕಾರಿನ ಹತ್ತಿರ ಬರುತ್ತಾರೆ. ಸುಕನ್ಯಾ, ಪದ್ಮಿನಿ ಇಬ್ಬರು ಕಾರಿನ ಹತ್ತಿರ ಓಡಿ ಬಂದವರೇ, ಇದೇನಿದು, ಮನೆಯ ಮಕ್ಕಳನ್ನೆಲ್ಲ ಕಳುಹಿಸಿ ನಾವು ಇಲ್ಲೇ ಇರೋದಕ್ಕೆ ಆಗುತ್ತಾ? ನಾವು ಕೂಡ ಬರ್ತೀವಿ ನಿಮ್ಮ ಜೊತೆ ಅಂದರೆ, ಅತ್ತಿಗೆ ನೀವು ಹೆದರೋದು ಬೇಡ, ನಿಮಗೆ ಈ ಜಾಹ್ನವಿಯ ಬಗ್ಗೆ ಗೊತ್ತಿಲ್ವಾ? ನನ್ನ ಮೇಲೆ ನಂಬಿಕೆ ಇಡಿ ಅತ್ತಿಗೆ, ನನ್ನ ಅಣ್ಣಂದಿರಿಗೆ ಯಾವುದೇ ತೊಂದರೆ ಆಗಬಾರದು, ಅವರಿಗೇನಾದರೂ ಆದರೆ ನಾನು ನಿಮಗೆ ಹೇಗೆ ಮುಖ ತೋರಿಸಲಿ ಹೇಳಿ, ನಾನು ಬೇಗ ಬರ್ತೀನಿ ಅಂತ ಸುಕನ್ಯಾ ಮತ್ತು ಪದ್ಮಿನಿಗೆ ಮನಸ್ವಿ ಹೇಳಿದರೆ ಇಬ್ಬರು ಶಾಕ್ನಲ್ಲಿ ನಿಂತಾರೆ. ರಾಮ್, ಹೋಗೋಣವಾ, ಕಾಡಿನ ದಾರಿಯಲ್ಲೇ ಹೋಗಿ ಅಂತ ಜಾಹ್ನವಿ ಹೇಳಿದರೆ ಹೋಗೋಣ ಜಾನು ಅಂತಾರೆ. ಇವರಿಬ್ಬರ ಮಾತನ್ನು ಕೇಳೋದೇ ಉಳಿದವರಿಗೆ ಸಂತೋಷ. ಆದರೂ ಸದ್ಯದ ಪರಿಸ್ಥಿತಿಯಲ್ಲಿ ಜೀತು, ಮನ್ವಂತ್, ಆಯುಷ್ನ ಯೋಚನೆ ಆಗಿದೆ. ಎಲ್ಲರೂ ಮಧು ಹೇಳಿದ ಜಾಗ ಯಾವುದು ಅಂತ ಯೋಚನೆ ಮಾಡುತ್ತಿದ್ದರೆ ಜಾಹ್ನವಿ, ರಾಮ್ ಇಬ್ಬರು ಕಾಡಿನ ದಾರಿಗೆ ಕಾರನ್ನು ತಿರುಗಿಸಿದ್ದಾರೆ. ಅಕ್ಕ, ಇದೇ ದಾರಿ ಅಂತ ಗೊತ್ತಾ? ಯಾಕಂದ್ರೆ ಜೀತು ಬಾವ, ಮನ್ವಂತಣ್ಣ, ಆಯುಷ್ ಅಣ್ಣ ಅಲ್ಲಿದ್ದಾರೆ, ಅವರಿಗೇನಾದರೂ ತೊಂದರೆಯಾದರೆ ಅಂತ ತೇಜಸ್ವಿ ಕೇಳ್ತಾಳೆ. ಇದೇ ದಾರಿ, ನನಗೆ ಸರಿಯಾಗಿ ಗೊತ್ತಿದೆ. ಆ ದಿನ ಅವರಿಂದ ತಪ್ಪಿಸಿಕೊಳ್ಳೋಕೆ ಅಂತ ಇದೇ ಕಾಡಿನ ದಾರಿಯಲ್ಲಿ ನುಗ್ಗಿದ್ದು. ಇನ್ನು ಮುಂದೆ ಹೋದರೆ ಹೊಳೆಯ ಭಾಗ ಸಿಗುತ್ತೆ, ಆಮೇಲೆ ಪೂರ್ತಿ ಕಾಡೇ ಸಿಗುತ್ತೆ, ದಾರಿ ಇಲ್ಲ ಅಂತಾಳೆ. ರಸ್ತೆಯೇ ಇಲ್ಲದ ಕಾಡಿನೊಳಗೆ ಹೋಗುತ್ತಿದ್ದಾರೆ. ಈ ದಾರಿಯಲ್ಲಿ ಯಾರೂ ಓಡಾಡಿಲ್ಲ ಅನಿಸುತ್ತೆ, ಅದಕ್ಕೆ ಪೂರ್ತಿಯಾಗಿ ಗಿಡ ಗೆಂಟೆಗಳು ಬೆಳೆದು ಬಿಟ್ಟಿದೆ ಅಂತ ರಾಮ್ ಹೇಳ್ತಾನೆ. ಇನ್ನೊಂದು ಕಾರಿನಲ್ಲಿ ಇವರ ಕಾರನ್ನು ಫಾಲೋ ಮಾಡಿಕೊಂಡು ಅಭಯ್ ಬರ್ತಾ ಇದ್ದಾನೆ. ಅಭಯ್ ಜೊತೆ ಗಜ ಹಾಗೂ ತೇಜಸ್ ಕುಳಿತಿದ್ದಾರೆ. ಗಜ ಅಂತೂ ಮುಷ್ಟಿ ಬಿಗಿ ಹಿಡಿದು ಯಾವಾಗ ಮಧುಗೆ ಹೊಡೆಯುತ್ತೀನಿ ಅಂತ ಕಾಯ್ತಾ ಇದ್ದಾರೆ. ಕಾಡಿನ ದಾರಿ ಮುಗಿದು ಕಾರ್ ಮುಂದೆ ಹೋಗಲು ಜಾಗವೇ ಇಲ್ಲದಾಗಿ ಇಲ್ಲೇ ಹತ್ತಿರ ಇದೆ, ನಡೆದುಕೊಂಡು ಹೋಗೋಣ ಅಂತ ಕಾರಿನಿಂದ ಇಳಿಯುತ್ತಾರೆ. ಸ್ವಲ್ಪ ದೂರದಲ್ಲೇ 7-8 ಕಾರುಗಳು ನಿಂತಿವೆ. ಅವರೆಲ್ಲ ಇಲ್ಲೇ ಇದ್ದಾರೆ ಅಂತ ಮುಂದೆ ನಡೆದರೆ ತೇಜಸ್ವಿ ಮನಸ್ಸಲ್ಲೇ ಜೀತುಗೆ ಏನಾದರೂ ಆಗಿದ್ದರೆ ಅಂತ ಹೆದರುತ್ತಿದ್ದಾಳೆ. ವಿಸ್ಮಯ ಗಜನ ಕೋಪದ ಮುಖವನ್ನು ನೋಡಿ ಪರಿಯ ಕೈ ಹಿಡಿದಿದ್ದಾಳೆ. ಪರಿಗೆ ಕಣ್ಣಿನ ತುದಿಯಲ್ಲೇ ನೀರು ಆಯುಷ್ಗೆ ಏನಾದರೂ ಆದರೆ ನಾನಂತೂ ಜೀವಂತವಾಗಿ ಇರೋಲ್ಲ ಅಂತ ಅಂದುಕೊಳ್ತಾ ಇದ್ದಾಳೆ. ಮನ್ವಂತ್ ಪಾಪ ಯಾರಿಗೂ ಕೇಡು ಬಯಸಿದವನಲ್ಲ, ಅವರ ಹತ್ತಿರ ಏನು ಕಷ್ಟಪಡ್ತಾ ಇದ್ದಾನೋ ಅಂತ ಅಭಯ್ ಯೋಚಿಸುತ್ತಾ ಬರ್ತಾನೆ. ತೇಜಸ್ ಮತ್ತು ಗಜ ಇಬ್ಬರು ಅರವಿಂದನ್ನು ಹಿಡಿದುಕೊಂಡು ನಡೆಯಲು ಸಹಾಯ ಮಾಡ್ತಾ ಇದ್ದಾರೆ. ಹೊಳೆಯ ದಂಡೆಯಲ್ಲಿ ದಾಂಡಿಗರು ಕುಳಿತಿದ್ದರೆ ಜೀತು, ಆಯುಷ್ ಮನ್ವಂತ್ರನ್ನು ಮರಕ್ಕೆ ಕಟ್ಟಿ ಹಾಕಿದ್ದಾರೆ. ಅವರ ಕೆನ್ನೆಯ ಮೇಲೆ, ತುಟಿಯ ಮೇಲೆ ಆಗಿರುವ ಗುರುತುಗಳನ್ನು ನೋಡಿದರೆ ಅವರಿಗೆ ಹೊಡೆದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಮನಸ್ವಿ ಕೋಪದಿಂದಲೇ ಬಂದು ನಿಂತಾಗ, ಪರವಾಗಿಲ್ವೇ, ನನ್ನ ಎದುರಿಗೆ ನಿಲ್ಲುವಷ್ಟು ಧೈರ್ಯ ಇನ್ನೂ ಇದೆ ಅಂತಾಯ್ತು. ನೀನು ಮದುವೆಯಾಗುವ ಹುಡುಗನಿಗೆ ಅಷ್ಟೊಂದು ಹೊಡೆಸಿದ್ದೀಯಲ್ಲ, ನಿನಗೆ ಸರಿನಾ? ಅವನು ನಿನಗೋಸ್ಕರ ಈ ಊರಿಗೆ ಬಂದಿದ್ದು, ಅವನನ್ನು ಪ್ರೀತಿಸಿ ಮದುವೆಯಾಗೋದು ಬಿಟ್ಟು ಮತ್ತೆ ಅದೇ ರಾಗ ಹಾಡ್ತಾ ಇದೆಯಲ್ಲ ಅಂತಾನೆ. ಜನ್ಮಾಂತರದಿಂದ ನನ್ನ ರಾಮ್ನನ್ನು ಬಿಟ್ಟು ನಾನು ಬೇರೆಯವನ ಕಡೆ ನೋಡಲ್ಲ. ಸತ್ತರೆ ಒಟ್ಟಿಗೆ ಸಾಯ್ತೀವಿ, ಬದುಕಿದರೆ ಒಟ್ಟಿಗೆ ಬದುಕ್ತೀವಿ. ಅನಾವಶ್ಯಕವಾಗಿ ನಮ್ಮ ಜೀವನದಲ್ಲಿ ನಿಮ್ಮ ಕುಟುಂಬದವರು ಬರ್ತಾನೆ ಇದ್ದೀರಾ. ನಾನು ಅವತ್ತೇ ಹೇಳಿದ್ದೆ ನಿಮ್ಮನ್ನು ಅಂತ್ಯ ಮಾಡೇ ಮಾಡ್ತೀನಿ ಅಂತ. ನೀವಾಗೆ ಕರೆದರೆ ನಾನು ಬರದೇ ಇರ್ತೀನ ಅಂತಾಳೆ. ಅಂದರೆ ನಿನಗೆ ಕಳೆದ ಜನ್ಮದ ನೆನಪು ಇದೆ ಅಂತ ಆಯಿತು. ಏನು ಅದೃಷ್ಟ ನಿನ್ನದು. ಹುಟ್ಟೋದು ಚಂದ್ರೋದರ ವಂಶದಲ್ಲೇ, ಸಾಯೋದು ನನ್ನ ಕೈನಲ್ಲೇ. ಒಟ್ಟಾಗಿ ದೇವರು ನಿನ್ನ ಹಣೆ ಬರಹನ ಬರೆಯೋದಕ್ಕೆ ನನ್ನ ಕೈಗೆ ಪೆನ್ ಕೊಟ್ಟಿದ್ದಾನೆ ಅಂತ ಆಯಿತು. ಈಗ ಜಾಸ್ತಿ ಮಾತು ಬೇಡ, ನೋಡು ನನ್ನ ಕಡೆ ಎಷ್ಟು ಜನರಿದ್ದಾರೆ ಅಂತ. ಮೊದಲು ಅರವಿಂದ ಕೈನಲ್ಲಿ ತಾಳಿ ಕಟ್ಟಿಸ್ಕೊ, ಆಮೇಲೆ ನೀನು ಮುಚ್ಚಿಟ್ಟಿದ್ದ ವಜ್ರದ ಒಡವೆಗಳು ಎಲ್ಲಿಟ್ಟಿದ್ದೀಯಾ ಹೇಳು, ಇಲ್ಲ ಅಂದರೆ ನಿಮ್ಮನ್ನು ಒಬ್ಬೊಬ್ಬರನ್ನು ಉಳಿಸೋಲ್ಲ ಅಂತಾನೆ. ಮನಸ್ವಿ ನಗುತ್ತಾ, ಎಲ್ಲ ದುಡ್ಡು ಕೊಟ್ಟು ಕರೆಸಿಕೊಂಡಿರೋ ಬಾಡಿಗೆ ದಾಂಡಿಗರು ಇವರನ್ನು ಹಿಂದೆ ಇಟ್ಟುಕೊಂಡು ಇಷ್ಟೊಂದು ಮೆರೀತಿದ್ದೀಯಾ? ನಾವೆಲ್ಲ ಕಡಲೆಪುರಿ ತಿನ್ನೋದಕ್ಕ ಬಂದಿದ್ದೀವಿ ಅಂತಾಳೆ. ಮನಸ್ವಿ ಅಂತ ಮಧು ಕೂಗಿದರೆ ಶ್ ಅಂತ ಬೆರಳನ್ನು ಬಾಯಿಯ ಮೇಲಿಟ್ಟು ಕೂಗಬೇಡ, ಪಕ್ಷಿಗಳು ಹೆದರಿಕೊಳ್ತಾವೆ. ನಾನು ಜಾಹ್ನವಿ, ನೀನು ಹೇಳಿದ್ದಕ್ಕೆಲ್ಲ ತಲೆ ಆಡಿಸುವವಳಲ್ಲ ಅಂತ ಗೊತ್ತಾ ತಾನೇ ನಿನಗೆ. ಮರ್ಯಾದೆಯಿಂದ ಆ 3 ಜನರನ್ನು ಬಿಡು, ಇಲ್ಲ ಅಂದರೆ
ಏನೇ ಮಾಡ್ತೀಯಾ ಅಂತ ಮಧು ಕೂಗ್ತಾನೆ. ಜಾಹ್ನವಿ ಏನು ಮಾಡಬೇಕಾಗಿಲ್ಲ ಕಣೋ, ನಾನೇ ನಿನಗೆ ಸಮಾಧಿ ಕಟ್ತೀನಿ ಅಂತ ಚಿರು ಅಂತಾನೆ. ನನ್ನ ಸಮಾಧಿ ಕಟ್ಟೋದಕ್ಕೆ ಇನ್ನು ಭೂಮಿಯ ಮೇಲೆ ಯಾರೂ ಹುಟ್ಟಿಲ್ಲ. ನನಗೆ ಗೊತ್ತು, ನಿಮ್ಮಿಬ್ಬರಿಗೂ ಒಡವೆ ಮುಚ್ಚಿಟ್ಟಿರೋ ಜಾಗ ಗೊತ್ತಿದೆ ಅಂತ. ಮರ್ಯಾದೆಯಿಂದ ಎಲ್ಲಿದೆ ಅಂತ ಹೇಳಿ ಅಂದರೆ ರಾಜಶೇಖರ್ ಮಧುವಿನ ಹತ್ತಿರ ಬಂದವನೇ. ಮಧು, ನಮಗೆ ಯಾವ ಒಡವೆಯೂ ಬೇಡ ಕಣೋ. ಬೆಳಿಗ್ಗೆ ನೀನು ವಿಕ್ರಮ್ ರವರ ಹತ್ತಿರ ನಾವು ಮಾಡಿರೋದನ್ನೆಲ್ಲ ಹೇಳಿದ್ದೀಯ. ಅವರು ನಮ್ಮನ್ನು ಬದುಕಲು ಬಿಡಲ್ಲ ಕಣೋ. ಅರವಿಂದ್ನ ಕರೆದ್ಕೋ, ಈ ದೇಶ ಬಿಟ್ಟು ಎಲ್ಲಾದರೂ ಹೋಗಿ ಬದುಕೋಣ ಪ್ಲೀಸ್, ನನ್ನ ಮಾತು ಕೇಳು ಅಂತಾನೆ. ಅಣ್ಣ, ಇವರಿಗೆಲ್ಲ ಹೆದರಿ ದೇಶ ಬಿಟ್ಟು ಹೋಗಬೇಕಾ? ಅದೆಲ್ಲ ಆಗದೇ ಇರುವ ಮಾತು. ನೀನು ಸುಮ್ಮನೆ ಇರು. ಅವರ ಆಸ್ತಿ, ಒಡವೆಗಳು, ಅವರ ಮಗಳು ಎಲ್ಲ ನಮಗೆ ಬೇಕು. ನೀನು ಮಾತಾಡದೆ ಸುಮ್ಮನೆ ನಿಂತ್ಕೋ ಅಂತಾನೆ ಮಧು. ಏನು ಸಾಯೋ ಕಾಲದಲ್ಲಿ ಇಷ್ಟೊಂದು ಒಳ್ಳೆಯ ಬುದ್ಧಿ ಬಂದಿದೆ ರಾಜಶೇಖರ್ಗೆ? ಈಗ ಹೆಂಡತಿ ಮಕ್ಕಳ ಜೊತೆ ಬದುಕಬೇಕಾ? ಅನ್ಯಾಯ ಮಾಡೋವಾಗ ಇದೆಲ್ಲ ನೆನಪಿಗೆ ಬರಲಿಲ್ವಾ ಅಂತ ಜಾಹ್ನವಿ ಕೇಳಿದರೆ ರಾಜಶೇಖರ್ ತಲೆ ಬಗ್ಗಿಸಿ ನಿಂತಾನೆ. ನಿಮ್ಮಿಬ್ಬರಿಂದ ಎಷ್ಟು ಹೆಣ್ಣು ಮಕ್ಕಳು ಜೀವ ತೆಗೆದ್ರಿ. ಆ ಹೆಣ್ಣು ಮಕ್ಕಳು ಜೀವ ಬಿಡುವಾಗ ಎಷ್ಟು ನೊಂದಿರಬೇಕು. ಹೆಣ್ಣು ಮಕ್ಕಳ ಸತ್ತ ದೇಹವನ್ನು ನೋಡಿ ಅವರ ಅಪ್ಪ ಅಮ್ಮಂದಿರು ಎಷ್ಟು ಹತ್ತಿರಬೇಕು. ಆ ಪಾಪದ ಕೊಡ ತುಂಬಿದ ಮೇಲೆ ತಾನೇ ನೀವು ಹೀಗೆ ಬಂದು ನಿಂತಿರೋದು. ಇನ್ನು ಒಳ್ಳೆಯವನಾಗಿದ್ದೀನಿ ಅಂತ ನಾಟಕ ಮಾಡಿದ್ರೆ ಉಳಿಸ್ತೀವಿ ಅಂತ ಅಂದುಕೊಂಡಿದ್ದೀಯಾ ಅಂತಾಳೆ. ಇದಿಷ್ಟು ಇವತ್ತಿನ ಸಂಚಿಕೆಯಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನು ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಧನ್ಯವಾದಗಳು.